ಇನ್ನು ಡಾಕ್ಟರ್ ಈಗ ಜಿಮ್ ಮಾಡ್ತಾ ಇರೋರ ಕುರಿತಾಗಿ ಹೇಳಿದ್ರಿ. ಹಾಗೆ ಮತ್ತೊಂದು ಕಡೆ ಈಗ ಅವರು ಯೋಗನೂ ಮಾಡ್ತಾರೆ, ವಾಕು ಮಾಡ್ತಾರೆ, ಅವರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಆದರೂ ಕೂಡ ಅವರಿಗೆ ಇಂಥದ್ದೊಂದು ಆರೋಗ್ಯ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು, IBS ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಯಾಕಿದು ಏನಾದರೂ ಜೆನೆಟಿಕ್ ಪ್ರಾಬ್ಲಮಿಂದನೂ ಈ ಒಂದು ಸಮಸ್ಯೆ ಬರಬಹುದಾ ಅಂತ? ಎಸ್, ಖಂಡಿತ ಜೀನ್ಸ್ ಅನ್ನೋದು ಗ್ಯಾಸ್ಟ್ರಿಕ್ ಅವ್ರ IBSಗೆ ಕಾರಣ ಆಗ್ಬೋದು. ಬಿಕಾಸ್ ಕೆಲವು ಕಂಡೀಷನ್ಸಲ್ಲಿ ನಾವು ಗ್ಯಾಸ್ಟ್ರೈಟಿಸ್ನ ಕ್ಲಾಸಿಫೈ ಮಾಡಿದರೆ, ಈಗ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಸ್ಟ್ರೆಸ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಹೆರಿಡಿಟ್ರಿ ಆಗಿ ಗ್ಯಾಸ್ಟ್ರಿಕ್ ಬರ್ಬೋದು, ಆರ್ ಸಮ್ ರೇರ್ ಕೇಸಸಲ್ಲಿ ಕಾಸ್ ಯಾವುದು ಕಂಡು ಹಿಡಿಯೋಕ್ಕೆ ಆಗಲ್ಲ, ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತಾರೆ. ಲೈಕ್ ನೀವು ಕೇಳಿದಂಗೆ ಎಲ್ಲ ಚೆನ್ನಾಗಿದೆ, ಡಯಟ್ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಕರೆಕ್ಟಾಗಿ ತಿಂತಾ ಇದ್ದೀವಿ, ಎಕ್ಸಸೈಸಸ್ ಎಲ್ಲ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಸಾಧ್ಯ. ಈ ಕೇಸಸ್ನ ನಾವು ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಹಾಗಿದ್ರೆ ಅಂಥವರು ಏನು ಮಾಡಬೇಕು ಡಾಕ್ಟರ್? ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಚೆನ್ನಾಗಿದೆ, ಜೆನೆಟಿಕ್ ಪ್ರಾಬ್ಲಮಿಂದ ಬರುತ್ತೆ ಅಂತಂದರೆ ಅವರ ಮುಂದಿನ ಮಕ್ಕಳಿಗೆ ಈ ಪ್ರಾಬ್ಲಮ್ ಬರಬಾರ್ದು. ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ? ಜೆನೆಟಿಕ್ ಅಂತ ಬಂದಾಗ ವಿ ಹ್ಯಾವ್ ಟು ಸಿ ಲೈಕ್ ಮುಂಚೆ ಯಾರಿಗಿತ್ತು, ಅವ್ರಿಗೆ ಹೇಗೆ ಶುರು ಆಯಿತು. ಇಟ್ ಇಸ್ ಲೈಕ್ ಇನ್ನು ಡಾಕ್ಟರ್ ಈಗ ಜಿಮ್ ಮಾಡ್ತಾ ಇರೋರ ಕುರಿತಾಗಿ ಹೇಳಿದ್ರಿ. ಹಾಗೆ ಮತ್ತೊಂದು ಕಡೆ ಈಗ ಅವರು ಯೋಗನೂ ಮಾಡ್ತಾರೆ, ವಾಕು ಮಾಡ್ತಾರೆ, ಅವರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಆದರೂ ಕೂಡ ಅವರಿಗೆ ಇಂಥದ್ದೊಂದು ಆರೋಗ್ಯ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು, IBS ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಯಾಕಿದು ಏನಾದರೂ ಜೆನೆಟಿಕ್ ಪ್ರಾಬ್ಲಮಿಂದನೂ ಈ ಒಂದು ಸಮಸ್ಯೆ ಬರಬಹುದಾ ಅಂತ? ಎಸ್, ಖಂಡಿತ ಜೀನ್ಸ್ ಅನ್ನೋದು ಗ್ಯಾಸ್ಟ್ರಿಕ್ ಅವ್ರ IBSಗೆ ಕಾರಣ ಆಗ್ಬೋದು. ಬಿಕಾಸ್ ಕೆಲವು ಕಂಡೀಷನ್ಸಲ್ಲಿ ನಾವು ಗ್ಯಾಸ್ಟ್ರೈಟಿಸ್ನ ಕ್ಲಾಸಿಫೈ ಮಾಡಿದರೆ, ಈಗ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಸ್ಟ್ರೆಸ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಹೆರಿಡಿಟ್ರಿ ಆಗಿ ಗ್ಯಾಸ್ಟ್ರಿಕ್ ಬರ್ಬೋದು, ಆರ್ ಸಮ್ ರೇರ್ ಕೇಸಸಲ್ಲಿ ಕಾಸ್ ಯಾವುದು ಕಂಡು ಹಿಡಿಯೋಕ್ಕೆ ಆಗಲ್ಲ, ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತಾರೆ. ಲೈಕ್ ನೀವು ಕೇಳಿದಂಗೆ ಎಲ್ಲ ಚೆನ್ನಾಗಿದೆ, ಡಯಟ್ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಕರೆಕ್ಟಾಗಿ ತಿಂತಾ ಇದ್ದೀವಿ, ಎಕ್ಸಸೈಸಸ್ ಎಲ್ಲ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಸಾಧ್ಯ. ಈ ಕೇಸಸ್ನ ನಾವು ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಹಾಗಿದ್ರೆ ಅಂಥವರು ಏನು ಮಾಡಬೇಕು ಡಾಕ್ಟರ್? ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಚೆನ್ನಾಗಿದೆ, ಜೆನೆಟಿಕ್ ಪ್ರಾಬ್ಲಮಿಂದ ಬರುತ್ತೆ ಅಂತಂದರೆ ಅವರ ಮುಂದಿನ ಮಕ್ಕಳಿಗೆ ಈ ಪ್ರಾಬ್ಲಮ್ ಬರಬಾರ್ದು. ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ? ಜೆನೆಟಿಕ್ ಅಂತ ಬಂದಾಗ ವಿ ಹ್ಯಾವ್ ಟು ಸಿ ಲೈಕ್ ಮುಂಚೆ ಯಾರಿಗಿತ್ತು, ಅವ್ರಿಗೆ ಹೇಗೆ ಶುರು ಆಯಿತು. ಇಟ್ ಇಸ್ ಲೈಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.